ಗ್ರಾಮಗಳಲ್ಲಿ ಅಟ್ಟಹಾಸ ಮೆರಿತಾ ಇದ್ದ ರಕ್ಕಸ ಚಿರತೆ. ಮಹಿಳೆಯ ಮೇಲೆ ದಾಳಿ ನಡೆಸಿದ ಚಿರತೆ ಕೊನೆಗೂ ಸೆರೆ. ಎಸ್ ವೀಕ್ಷಕರ, ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಈ ಚಿರತೆ ಹಾವಳಿ ಹೆಚ್ಚಾಗ್ತಾ ಇದೆ. ಆಹಾರ ಹರಿಸುತ್ತಾ ಗ್ರಾಮಗಳಿಗೆ ಬರುವ ಚಿರತೆಗಳು ಮನುಷ್ಯರ ಮೇಲೆ ದಾಳಿ ಮಾಡ್ತಾ ಇವೆ. ಇದರಿಂದಾಗಿ ಇಂದಿಗೂ ಅನೇಕ ಗ್ರಾಮಗಳಲ್ಲಿ ಜನರು ಚಿರತೆಯ ಭಯದಿಂದಲೇ ಬದುಕುವಂತಾಗಿದೆ. ಈತ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಚಿರತೆ ಹಾವಳಿ ನೀಡ್ತಾ ಇತ್ತು. ಕಳೆದ ಒಂದು ವಾರದ ಹಿಂದೆಯಷ್ಟೇ ಮಹಿಳೆಯ ಮೇಲೆ ದಾಳಿಯನ್ನ ನಡೆಸಿ ಭೀಕರವಾಗಿ ಗಾಯಗೊಳಿಸಿತ್ತು. ಇದೀಗ ರಕ್ಕಸ ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆಯು ಯಶಸ್ವಿಯಾಗಿದ್ದಾರೆ. ಹೌದು, ಹೊಳಲ್ಕೆರೆ ತಾಲೂಕಿನ ಬಿಜಿಹಳ್ಳಿ, ಗಿಲಕಿನಹಳ್ಳಿಯ ಸೇರಿ ಸುತ್ತಮುತ್ತ ಗ್ರಾಮಗಳಲ್ಲಿ ಚಿರತೆ ಪ್ರತ್ಯಕ್ಷವಾಗಿ ಗ್ರಾಮಸ್ಥರ ಸಾಕು ಪ್ರಾಣಿಗಳನ್ನ ಹೊತ್ಕೊಂಡು ಹೋಗೋದರ ಜೊತೆಗೆ ಗ್ರಾಮಸ್ಥರ ಮೇಲೆಯೂ ದಾಳಿ ಮಾಡಿತ್ತು. ಬಿಜಿಹಳ್ಳಿ ಗ್ರಾಮದಲ್ಲಿ ಹಸುವನ್ನ ಬೇಟೆಯಾಡಲು ಹೊಂಚಾಕಿತ್ತು. ಅತ್ತ ಜಮೀನಿಗೆ ತೆರಳಿದ್ದ ಮಹಿಳೆಯ ಮೇಲೆ ದಾಳಿಯನ್ನ ನಡೆಸಿ ಗಂಭೀರವಾಗಿ ಗಾಯಗೊಳಿಸಿತ್ತು. ಮಹಿಳೆಯ ತಲೆ, ಕಿವಿ, ಕುತ್ತಿಗೆ, ಕೆನ್ನೆಯ ಭಾಗಗಳಿಗೆ ಗಂಭೀರ ಗಾಯ ಮಾಡಿತ್ತು. ಇದನ್ನ ನೋಡಿದ ಜನರು ಭಯಭೀತರಾಗಿದ್ರು. ಕೂಡಲೇ ಚಿರತೆಯನ್ನ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮನವಿಯನ್ನ ಮಾಡಿದ್ರು. ಇತ್ತ ಮನವಿಗೆ ಸ್ಪಂದಿಸಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬಿಜಿಹಳ್ಳಿಯಲ್ಲಿ ಬೋನನ್ನ ಇರಿಸಿದ್ರು. ಇದೀಗ ರಕ್ಕಸ ಚಿರತೆ ಬೋನಿಗೆ ಬಿದ್ದಿದ್ದು ಚಿರತೆ ಕಾಟಕ್ಕೆ ರೋಸೋಗಿದ್ದ ಗ್ರಾಮಸ್ಥರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಇನ್ನು ಅರಣ್ಯಾಧಿಕಾರಿ ಸತೀಶ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದ್ದು ಕೊನೆಗೂ 6 ವರ್ಷದ ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇತ್ತ ಚಿರತೆಯನ್ನ ಭದ್ರಾವತಿ ಅರಣ್ಯ ಪ್ರದೇಶಕ್ಕೆ ಶಿಫ್ಟ್ ಪ್ಲಾನ್ ಇದೆ ಅಂತ ತಹಸೀಲ್ದಾರ್ ವಿಜಯಕುಮಾರ್ ತಿಳಿಸಿದ್ದಾರೆ. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.